ಹಾಯ್ ಫ್ರೆಂಡ್ಸ್, ನಾನು ರಾಯಪ್ಪ ಮಾತಾಡ್ತಾ ಇದ್ದೀನಿ. ಯೂಟ್ಯೂಬ್ ರಾಯಪ್ಪ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬನ್ನಿ. ನಾನು ನಿಮಗೆ ಇವಾಗ ಶೆಟ್ಟಿಹಳ್ಳಿ ದಾಸರಳ್ಳಿ ಮೆಟ್ರೋಗೆ ಮ್ಯಾಕ್ಸಿಮಮ್ 2-2.5 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ನಿಯರಲ್ಲಿ ಒಂದು ಒಳ್ಳೆ ಡೂಪ್ಲೆಕ್ಸ್ನ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ. ನಿಜವಾಗೂ ಡೂಪ್ಲೆಕ್ಸ್ ಚೆನ್ನಾಗಿದೆ. ರೋಡ್ ಸ್ವಲ್ಪ ಚಿಕ್ಕದು, 20 ಅಡಿ ರೋಡ್ ಬರುತ್ತೆ. ಮನೆಗಳು ಯಾವುದೂ ಆಗಿಲ್ಲದೆ ಇರೋದ್ರಿಂದ ರೋಡ್ ಡೆವಲಪ್ ಆಗಿಲ್ಲ. ಈಗ ನೋಡಿ ಎಲ್ಲ ಮನೆಗಳು ಹೊಸ ಮನೆ ಆಗ್ತಾಯಿದ್ದಾವೆ. BBMP ಇರೋದ್ರಿಂದ ರೋಡೆಲ್ಲ ಆಗುತ್ತೆ ಬಿಡಿ, ಅದೇನು ಟೆನ್ಷನ್ ಇಲ್ಲದೆ ಇರೋ ಕೆಲಸ. ನೋಡಿ ಮನೆ ನೋಡೋದಾದರೆ ನೀವು ಎಲಿವೇಶನ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲಿವೇಶನ್ ನೋಡೋದಾದ್ರೆ ಈ ಥರ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿದೆ ಮನೆ ಎಲಿವೇಶನ್ ಫ್ರೆಂಡ್ಸ್. ಇದು ಡೂಪ್ಲೆಕ್ಸ್ ಹೌಸು. ಕೆಳಗಡೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ, ಮೇಲ್ಗಡೆ ಫುಲ್ಲಿ ಡೂಪ್ಲೆಕ್ಸು. ಒಬ್ಬರು ಯಾರಾದರೂ ರಿಚ್ ಆಗಿರೋವಂಥ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿದೆ ಮನೆ. ರೇಟು ರೀಸನಬಲ್ ಇದೆ. ನಾನು ರೇಟೆಲ್ಲ ಹೇಳ್ತೀನಿ, ಬನ್ನಿ ಈಗ ನಾವು ಮನೇನ ವಿಸಿಟ್ ಮಾಡೋಣ. ನೀವು ಗೇಟ್ ವೈಸ್ ನೋಡೋದಾದರೆ ಗೇಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಫುಲ್ ಕ್ಲೋಸ್ಡ್ ಗೇಟ್ ಬರುತ್ತೆ, ಮತ್ತು ಗೇಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ಈಗ ನಾವು ನೋಡೋದಾದರೆ ನಾವೀಗ ನೋಡಿ ಪಾರ್ಕಿಂಗು ನೋಡಿ, ಕಾವೇರಿ ಮೀಟ್ರ್ ಕೂಡ ರೆಡಿ ಇದೆ. ಸೋಂಪು ನಿಮಗೇನು ಪಾರ್ಕಿಂಗ್ ತೊಗೊಂಡ್ರೆ ಮ್ಯಾಕ್ಸಿಮಮ್ 2 ಕಾರ್ ನಿಲ್ಲಿಸ್ಕೊಂಡು ಒಂದು 10 ಬೈಕ್ ನಿಲ್ಲಿಸುವಷ್ಟು ಜಾಗ ಅಂತೂ ಇದೆ, ಫ್ರೀಯಾಗಿದೆ. ಇನ್ನು ಗ್ಯಾಸ್ ಪಾಯಿಂಟ್ ನೋಡೋದಾದರೆ ನೀವು ನೋಡಿ, ಅದು ಗ್ಯಾಸ್ ಪಾಯಿಂಟ್ ಬರುತ್ತೆ. ಇದೆಲ್ಲ ಫುಲ್ಲು ಪಾರ್ಕಿಂಗೇ ಬರುತ್ತೆ. ನಾನೀಗ ನಿಮಗೆ ಕೆಳಗಡೆ ಇರೋ ಸಿಂಗಲ್ ಬೆಡ್ರೂಮ್ ಮನೇನ ತೋರಿಸ್ತೀನಿ. ನೋಡಿ ವಾಸ್ಕಲ್ ವೈಸ್ ನೋಡೋದಾದರೆ ನೀವು ತುಂಬಾ ತಿಕ್ಕಾಗಿದೆ ನೋಡಿ, ತುಂಬಾ ತಿಕ್ ಬಂದಿದೆ. ಡೋರ್ ಕೂಡ ಚೆನ್ನಾಗಿರೋದೇ ಮಾಡಿದ್ದಾರೆ ನೋಡಿ. ಇನ್ನು ಸಿಂಗಲ್ ಬೆಡ್ರೂಮ್ ಹೌಸ್ ಅಂತ ಹೇಳಿದ್ದೀನಿ ನಾನು ನಿಮಗೆ ಅಲ್ವಾ, ಫುಲ್ಲು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ಹಾಲು ತುಂಬಾ ಫ್ರೀ ಮಾಡಿದ್ದಾರೆ ನೋಡಿ. ಸಿಂಗಲ್ ಬೆಡ್ರೂಮ್ ಆದ್ರೂ ನಿಜವಾಗೂ ಇಷ್ಟು ದೊಡ್ಡ ಹಾಲು ಕೊಟ್ಟಿದ್ದಾರೆ, ಗ್ರೇಟ್ ನೋಡಿ. ಇನ್ನು ಕಿಚನ್ ನೋಡೋದಾದರೆ ನೀವು ನೋಡಿ, ಇದು ಕಿಚನ್ ಬರುತ್ತೆ. ಫುಲ್ಲು ಫಿನಿಶ್ ಆಗಿದೆ, ಏನೂ ಕೆಲಸ ಇಲ್ಲ ನೋಡಿ, ಫುಲ್ ಫಿನಿಶ್ಡ್ ಕೆಲಸ. ಇನ್ನು ನೀವು ದೇವ್ರ ಮನೆ ನೋಡೋದಾದರೆ ನೋಡಿ, ದೇವ್ರ ಮನೆ ಕೂಡ ಎಲ್ಲ ಫಿನಿಶ್ ಆಗಿದೆ. ಇನ್ನು ರೂಮು ಸಿಂಗಲ್ ರೂಮು, ಬಿಗ್ ರೂಮ್ ನೋಡಿ. ಸಿಂಗಲ್ ರೂಮು ಬಿಗ್ ಆಗಿದೆ ರೂಮ್. ನೀವು ಯಾವುದೇ ಕಾಟ್ ತೊಗೊಂಬಂದರೂ ಹಾಕ್ಕೋಬೋದು, ಅದರಲ್ಲಿ ಏನು ಕನ್ಫ್ಯೂಸೇ ಬೇಡ. ನೀವು ಸೀಲಿಂಗ್ ನೋಡೋದಾದರೆ ಈ ಥರ ಮಾಡಿದ್ದಾರೆ ನೋಡಿ. ಇನ್ನು ವುಡ್ ವರ್ಕ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ, ಫುಲ್ ವುಡ್ ವರ್ಕ್ ಚೆನ್ನಾಗಿ ಬಂದಿದೆಯಲ್ವಾ. ಬನ್ನಿ ಈಗ ನಾನು ನಿಮಗೆ ಮೇಲ್ಗಡೆ ಇರೋವಂಥ ಮನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಅಷ್ಟೇ ಫಾಲ್ ಸೀಲಿಂಗ್ ನೋಡೋದಾದರೆ ನೀವು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಕಾಮನ್ ಟಾಯ್ಲೆಟ್ ಬರುತ್ತೆ, ಫುಲ್ ಫಿನಿಶ್ ಆಗಿದೆ. ಟಾಯ್ಲೆಟ್ ಫಿಟ್ಟಿಂಗ್ ಒಂದು ಹಾಕಬೇಕು ಈ ಮನೇಲಿ, ಬೇರೆ ಏನೂ ಕೆಲಸ ಇಲ್ಲ. 100% ವರ್ಕ್ ಫಿನಿಶ್ ಆಗಿರೋವಂಥ ಮನೆ. ಇವಿನ್ನು ಸ್ಟೇರ್ ಕೇಸ್ ವೈಸ್ ನೋಡೋದಾದರೆ ಫುಲ್ಲಿ ಫ್ರೀ ನೋಡಿ, ಇಷ್ಟು ಫ್ರೀ ಸ್ಟೇರ್ ಕೇಸು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಜವಾಗೂ ಸ್ಟೇರ್ ಕೇಸ್ ತುಂಬಾ ಫ್ರೀ ಆಗಿದೆ. ನೀವು 4 ಜನ ಒಟ್ಟಿಗೆ ನಡ್ಕೊಂಡು ಹೋಗ್ಬೋದು, ಅಷ್ಟು ದೊಡ್ಡದಾಗಿ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ನಮ್ಮ ಮನೆ ಮುಂದೆ ನೋಡೋದಾದರೆ ನೀವು ಜಾಗ ಫ್ರೀ ಆಗಿದೆ ನೋಡಿ. ಮನೆ ಮುಂದೆ ಕೂಡ ಫುಲ್ ಫ್ರೀಯಾಗಿ ಜಾಗ ಇದೆ. ಇನ್ನು ನೀವು ಇಲ್ಲಿ ವಾಸ್ಕಲ್ ನೋಡೋದಾದರೆ ಅಟ್ಯಾಚ್ ವಿಂಡೋ ಬರುತ್ತೆ ವಾಸ್ಕಲ್ಗೆ ನೋಡಿ. ವಾಸ್ಕಲ್ ಸೇಮ್ ಕೆಳಗಡೆ ಏನಿದೆಯೋ ಅದೇ ಥಿಕ್ನೆಸ್ ಮಾಡಿದ್ದಾರೆ. ವಾಸ್ಕಲ್ ತುಂಬಾ ದೊಡ್ಡದು, ದಪ್ಪದ ಹಾಕಿದ್ದಾರೆ, ನಿಜವಾಗೂ ದಪ್ಪ ಇದೆ ನೋಡಿ ನೋಡಿ ನೋಡಿ. ಡೋರ್ ವೈಸ್ ನೋಡೋದಾದರೆ ನೀವು ಡೋರ್ ತುಂಬಾ ಚೆನ್ನಾಗಿ ಬಂದಿದೆ. ಡೋರ್ ಕೂಡ ಥಿಕ್ನೆಸ್ ಚೆನ್ನಾಗಿ ಹಾಕಿದ್ದಾರೆ. ಇನ್ನು ಹಾಲ್ ನೋಡೋದಾದರೆ ನೀವು ನೋಡಿ, ಹಾಲು ಬಿಗ್ಗೆಸ್ಟ್ ಹಾಲು ನೋಡಿ, ಫುಲ್ಲು ಹಾಲ್ ದೊಡ್ಡದಾಗಿದೆ ನೋಡಿ. TV ಯೂನಿಟ್ ನೋಡಿ, ಹಂಗೆ TV ಯೂನಿಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಈ ಕಡೆ ವುಡ್ ವರ್ಕ್ ನೋಡಿ,
ನಿಜವಾಗಿಯೂ ಮನೆ ಒಂದು ನಾವು ಕನ್ನಡದಲ್ಲಿ ಹೇಳೋದಾದರೆ ಅದ್ಭುತ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ನಿಮಗೆ ಮೇಲ್ಗಡೆ POPನ ಒಂದು ಒಳ್ಳೆ ಡಿಸೈನ್ ತೊಗೊಂಡು ಸಿಂಪಲ್ಲಾಗಿ ಅನಿಸಿದ್ರೂ ಚೆನ್ನಾಗಿದೆ, ಡಿಸೆಂಟಾಗಿ ಇದೆ ಮತ್ತು ಚೆನ್ನಾಗೂ ಇದೆ ಫ್ರೆಂಡ್ಸ್. ಲೈಟಿಂಗ್ಸು ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನು ಬಳಸಿದ್ದಾರೆ. ಎಲ್ಲ ವೈಟ್ ಲೈಟು ಬಳಸಿರೋದ್ರಿಂದ ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಇನ್ನು ಈ ಕಡೆ ನೀವು ವಿಂಡೋ ನೋಡೋದಾದರೆ ನೋಡಿ, ವಿಂಡೋ ಎಷ್ಟು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಅಲ್ವಾ. ಇನ್ನು ಈ ಕಡೆ ಬಂದರೆ ನಾವು ಕಿಚನ್ ನೋಡ್ಬೋದು. ಕಿಚನ್ ನಿಮಗೆ ಬಿಗ್ ಕಿಚನ್ ಕೊಟ್ಟಿದ್ದಾರೆ, ಯುಟಿಲಿಟಿ ಕೂಡ ಇದೆ. ಕಿಚನ್ ಫುಲ್ ಫಿನಿಶ್ಡು, ಏನು ಕೆಲಸ ಇಲ್ಲ. ಇದಕ್ಕಿನ್ನೇನಿದ್ರು ಫಿಟ್ಟಿಂಗ್ಸ್ ಅಂದರೆ ನಲ್ಲಿ ಒಂದು ಹಾಕ್ಕೊಡ್ಬೇಕಷ್ಟೆ. ಈ ಕಡೆ ಬಂದರೆ ನಿಮಗೆ ನೋಡಿ ಯುಟಿಲಿಟಿ ನೋಡೋದಾದರೆ ನೀವು ಯುಟಿಲಿಟಿ ದೊಡ್ಡದಾಗೆ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ಫುಲ್ ದೊಡ್ಡದಾಗೆ ಯುಟಿಲಿಟಿ ಇದೆ. ಯುಟಿಲಿಟಿಗೆ ಹಂಗೆ ಸೇಫ್ಟಿ ಕೂಡ ಮಾಡಿದ್ದಾರೆ. ಇನ್ನು ಈ ಕಡೆ ನೋಡಿ ಹಾಗೆ ಆಪೋಸಿಟ್ಗೆ ವುಡ್ ವರ್ಕು, ಮತ್ತು ಯಾವುದೂ ಜಾಗ ವೇಸ್ಟ್ ಮಾಡಿಲ್ಲ. ವುಡ್ ವರ್ಕ್ ಕೂಡ ಅದರಲ್ಲೇ ಬಾಕ್ಸ್ಗಳು ಕೂಡ ಮಾಡಿದ್ದಾರೆ, ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ನಿಮಗೆ. ಅಂಥದ್ದೇ ನೀವು ಅಚ್ಚುಕಟ್ಟಾದ ದೇವ್ರ ಮನೆ ಅಂತ ಹೇಳ್ಬೋದು. ಯಾಕಂದರೆ ಫುಲ್ ವುಡ್ ವರ್ಕಲ್ಲಿ ಮಾಡಿರೋದ್ರಿಂದ, ವುಡ್ಡಲ್ಲೇ ಮಾಡಿರೋದ್ರಿಂದ ದೇವ್ರ ಮನೆ ಒಂದು ಅದ್ಭುತವಾಗಿ ಬಂದಿದೆ. ದೇವ್ರ ಮನೆ ತುಂಬಾ ಗೋಪುರ ಎಲ್ಲ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ದೇವ್ರ ಮನೆ ಒಳಗಡೆ ನೋಡೋದಾದರೆ ನೀವು ಸ್ಟಪ್ಪು ನೋಡಿ, ಕೆಳಗಡೆ ಬಾಕ್ಸ್ ಕೊಟ್ಟಿದ್ದಾರೆ, ಪೂಜಾ ಸಾಮಗ್ರಿ ಇಟ್ಕೊಳ್ಳೋಕ್ಕೂ ಕೂಡ ಅನುಕೂಲವಾಗಿರುತ್ತೆ ನೋಡಿ. ಇಲ್ಲೂ ಹ್ಯಾಂಡ್ ವಾಶ್ ಬರುತ್ತೆ, ಇದು ನಿಮಗೆ ಸ್ಟೋರೇಜ್ ರೂಮ್ ಥರ ಮಾಡಿದ್ದಾರೆ. UPS ಪಾಯಿಂಟು ಸ್ಟೋರೇಜ್ ರೂಮ್ ಥರ ಇದೆ. ಇನ್ನು ಈ ಕಡೆ ಬಂದರೆ ನಿಮಗೆ ಒಂದು ರೂಮ್ ಬರುತ್ತೆ. ಕೆಳಗಡೆ ಅಲ್ಲಿಗೆ ಅಡುಗೆ ಮನೆ, ಹಾಲು, ಒಂದು ರೂಮ್ ಅಷ್ಟೇ ಇದೆ ನೋಡಿ. ನಿಮಗೆ ಫುಲ್ ಬಿಗ್ಗೆಸ್ಟು ಕಾಟ್ ಕೂಡ ಕೊಟ್ಟಿದ್ದಾರೆ. ಫುಲ್ ವುಡ್ ವರ್ಕೆಲ್ಲ ಆಗಿದೆ. ನೀವು ಮೇಲ್ಗಡೆ ಸೀಲಿಂಗ್ ನೋಡೋದಾದರೆ ಚೆನ್ನಾಗಿ ಮಾಡಿದ್ದಾರೆ ಸೀಲಿಂಗ್ ಕೂಡ ನೋಡಿ. ಇದು ಡ್ರೆಸ್ಸಿಂಗ್ ರೂಮು ನೋಡಿ, ಇದು ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಈ ಕಡೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಫುಲ್ ವಾಲ್ ಕೊಟ್ಟಿದ್ದಾರೆ, ಟೈಲ್ಸ್ ನಿಮಗೆ ಫುಲ್ ವಾಲ್ ಟೈಲ್ಸ್ ಇದೆ. ಇದು ಒಂಥರ ಒಳ್ಳೆಯದು. ನಾವು ಮೇಲೆ ನೋಡೋದಾದರೆ ಫ್ರೆಂಡ್ಸ್, ಮೇಲ್ಗಡೆ ಕೂಡ ರೂಮ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿ. ದೇವ್ರ ಮನೆಗೆ ಮೇಲ್ಗಡೆಯಿಂದ ಸನ್ಲೈಟ್ ಬೀಳೋ ಥರ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಎಷ್ಟು ರೂಮ್ ಇದೆ ಅಂತ ನಾನೀಗ ನಿಮಗೆ ತೋರಿಸ್ತೀನಿ. ನಾವು ಬರ್ತಾ ಎದುರುಗಡೆನೇ ಒಂದು ರೂಮ್ ಸಿಗುತ್ತೆ, ಅದು ಬೇಬಿ ರೂಮ್ ಥರ ಇದೆ, ಚಿಕ್ಕದಾಗಿದೆ. ಇದು ಬೇಬಿ ರೂಮ್ ಅಂತ ಅಂದ್ಕೊಳ್ಳಿ. ಇದು ವುಡ್ ವರ್ಕ್ ಮಾಡಿಲ್ಲ. ಇನ್ನು ಈ ಕಡೆ ಬರೋದಾದರೆ ನಿಮಗೆ ಬಾಲ್ಕನಿ ಇದೆ ನೋಡಿ, ಇದು ಬಾಲ್ಕನಿ ಬರುತ್ತೆ. ಮತ್ತು ಈ ಕಡೆ ಬಂದರೆ ನಿಮಗೆ ಆಪೋಸಿಟಲ್ಲಿ ಒಂದು ಟಾಯ್ಲೆಟ್ ಇದೆ. ವಾಸ್ತು ಪ್ರಕಾರ ಕರೆಕ್ಟಾಗಿ ಅಲ್ಲಿ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಬಂದರೆ ಸೇಮ್ ಕೆಳಗಡೆ ಏನಿತ್ತು ಅದೇ ಪೊಸಿಷನಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ. ಇದು ಕೂಡ ಸೇಮ್ ಕೆಳಗಡೆ ಏನಿತ್ತು ಅದೇ ಥರ ಇದೆ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ವುಡ್ ವರ್ಕ್ ಮಾತ್ರ ನಿಜವಾಗೂ ಸೂಪರಾಗಿ ಮಾಡಿದ್ದಾರೆ. ಲೈಟ್ ನೋಡಿ, ವುಡ್ ವರ್ಕ್ ನೋಡೋದಾದರೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮನೆಯಿಂದ ಮನೆಗೆ ನೋಡಿ 4 ಕಡೆ ಗ್ಯಾಪ್ ಬರುತ್ತೆ. ಮನೆಯಿಂದ ಮನೆ 2 ಮನೆ ಗ್ಯಾಪ್ ಇದು. ನೀವಿದು 2 ಮನೆ ಗ್ಯಾಪ್ ನೋಡಿ. ಆ ಮನೆ ಈ ಮನೆ 2 ಮನೆ ಗ್ಯಾಪ್ ಇದು, ಇಷ್ಟು ಗ್ಯಾಪ್ ಬರುತ್ತೆ. ಅದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಈ ಮನೆ ನಿಜವಾಗೂ ವುಡ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಇನ್ನು TV ಯೂನಿಟ್ ನೋಡೋದಾದರೆ ಆಚೆದು ತೋರಿಸಿದ್ದೀನಿ. ಇದು ಬಂದು ನಿಮಗೆ ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಇಲ್ಲಿ ಬಂದು ನಿಮಗೆ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ನಿಜವಾಗೂ ವಾಶ್ರೂಮ್ ತುಂಬಾ ಬಿಗ್ಗೆಸ್ಟ್ ಮಾಡಿದ್ದಾರೆ.
ಎಲ್ಲ ವಾಶ್ರೂಮು ಟೈಲ್ಸ್ನ ಫುಲ್ ವಾಲ್ನ ಹಾಕಿರೋದ್ರಿಂದ ಒಂದು ಅನುಕೂಲ, ವಾಷಬಲ್ ಆಗುತ್ತೆ, ವಾಶ್ ಮಾಡ್ಕೊಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಪೇಂಟ್ ಆದರೆ ವಾಶ್ ಮಾಡೋಕ್ಕಾಗೋದಿಲ್ಲ, ಅದೊಂದು ತುಂಬಾ ಅನುಕೂಲವಾದ ಕೆಲಸ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ನೀವು ನೋಡೋದಾದರೆ POPನ ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಮಾಡಿದ್ದಾರೆ. ನೀವು ಇದೆಲ್ಲ ನೋಡೋದಾದರೆ ನಿಜವಾಗೂ ಒಂದು ಮನೆ, ನಾವೇನೇ ತೋರಿಸಿದ್ರು ಮನೆ ನೀವು ಲೈವ್ ಆಗಿ ಬನ್ನಿ, ತುಂಬಾ ಮನೆ ಚೆನ್ನಾಗಿದೆ ಫ್ರೆಂಡ್ಸ್. ನಾನೀಗ ಇನ್ನೊಂದು ರೂಮ್ ಇದೆ ಇದರಲ್ಲಿ, ಅದು ಕೂಡ ತೋರಿಸ್ತೀನಿ ನೋಡಿ. ಇದು 2ನೇ ರೂಮ್, 3ನೇ ರೂಮ್ ನಾನು ನಿಮಗೆ ತೋರಿಸ್ತಾ ಇರೋದು. 3ನೇ ರೂಮು ಕೂಡ ದೊಡ್ಡದಾಗಿದೆ. ಇದು ಕೂಡ ಅಟ್ಯಾಚ್ ಟಾಯ್ಲೆಟು, ಡ್ರೆಸ್ಸಿಂಗ್ ರೂಮು ಎರಡೂ ಮಾಡಿದ್ದಾರೆ ನೋಡಿ. ಇದು ಡ್ರೆಸ್ಸಿಂಗಿಗೆ ಸಪ್ರೇಟ್ ಏರಿಯಾ ಮಾಡಿದ್ದಾರೆ, ಮತ್ತು ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ಕಡೆ ನಿಮಗೆ ಈ ರೂಮ್ಗೆ ಬಾಲ್ಕನಿಗೆ ಹೋಗೋಕ್ಕೆ ಇಲ್ಲಿಂದ ಒಂದು ಡೋರ್ ಕೂಡ ಕೊಟ್ಟಿದ್ದಾರೆ. ಬಾಲ್ಕನಿಗೆ ನೋಡಿ, ಈ ಕಡೆಯಿಂದನೂ ಎಂಟ್ರಿ ಹೋಗ್ಬೋದು, ಆ ಕಡೆಯಿಂದನೂ ಎಂಟ್ರಿ ಇದೆ. ಬಾಲ್ಕನಿ ಹಿಂಗಾಸಿಂದ ಹೋಗಿ ಆ ಕಡೆಯಿಂದ ಬರ್ಬೋದು ನೋಡಿ. ಈ ಕಡೆಯಿಂದ ಹೋಗಿ ನಾವು ಈ ಕಡೆಯಿಂದ ವಾಪಸ್ ಬರ್ಬೋದು ನೋಡಿ ಫ್ರೆಂಡ್ಸ್. ಸುತ್ತ ನೋಡೋದಾದರೆ ನೀವು ಈ ಥರ ಇದೆ ನೋಡಿ. ಬಾಲ್ಕನಿ 2 ಡೋರ್ ಸಿಗುತ್ತೆ. 2 ಯಾರು ಬೇಕಾದ್ರೂ ಬಾಲ್ಕನಿಗೆ ಎಂಟ್ರಿ ತೊಗೋಬೋದು, ಆ ಥರ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನು ನಾವಿನ್ನು ಮೇಲೆ ನೋಡೋದಾದರೆ ಬಾಲ್ಕನಿ ಡೋರ್ ಅದು ಕ್ಲೋಸ್ ಮಾಡಿಬಿಡೋಣಲ್ಲ. ಫ್ರೆಂಡ್ಸ್, ನಾನೀಗ ನಿಮಗೆ ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರಲ್ಲಿ ಏನಾದರೂ ಇದೆಯಾ ಅದು ಒಂದು ಸಾರಿ ನೋಡಿಬಿಡೋಣ ಫ್ರೆಂಡ್ಸ್. ಒಟ್ಟು 3 ರೂಮ್ ಬರುತ್ತೆ, ಒಳ್ಳೆ ಡೂಪ್ಲೆಕ್ಸು. ನಿಜವಾಗಿಯೂ ಮನೆ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರ ಡೀಟೇಲ್ಸ್ ಹೇಳೋದಾದರೆ ನಾನು ನೋಡಿ, ಟ್ಯಾಂಕ್ ರೂಮ್ ಸಪ್ರೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಇದ್ರ ಡೀಟೇಲ್ಸ್ ಹೇಳೋದಾದರೆ ಈಸ್ಟ್ ಫೇಸು 30-40 ಬಿ ಖಾತ ಈಸೋ 30 ಇದೆ. ರೇಟ್ ಬಂದು 2.15 ಹೇಳಿದ್ದಾರೆ. ಸ್ಲೈಟ್ಲಿ ನೆಗೆಷಬಲ್ ಇದೆ. ನಿಜವಾಗಿಯೂ ಮನೆ ಓನ್ ಕಟ್ಟಿರೋ ಅಷ್ಟೇ ಸೂಪರಾಗಿದೆ ಮನೆ. ಕ್ವಾಲಿಟಿ ವೈಸಲ್ಲಿ ಯಾರನ್ನಾದರೂ ಕರ್ಕೊಂಬಂದು ಚೆಕ್ ಮಾಡಿಸಿ, ಯಾಕಂದರೆ ಇವ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮನೆ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಾದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.